Good morning students. So previous class ಅಲ್ಲಿ interest on capital ಅನ್ನು ನೋಡಿದ್ವಿ. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು interest on drawings ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಕಲಿತೀವಿ. So ಏನಪ್ಪಾ ಇದು interest on drawings ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಬಿಸಿನೆಸ್ ಗೆ ದುಡ್ಡನ್ನು ಹಾಕಿರ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರೇ ಓನರ್ ಆಗಿದ್ರು ಕೂಡ ಏನಾಗುತ್ತೆ ಅಲ್ಲಿ ನಾವು ಕಂಪನಿಯ ಸಪರೇಟ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಹಾಗೆ ಅವರ ಅಕೌಂಟ್ಸ್ ಕೂಡ ಏನ್ ಮಾಡಬೇಕು, ಪಾರ್ಟ್ನರ್ಸ್ ಗಳ ಅಕೌಂಟ್ ಕೂಡ ಏನ್ ಮಾಡಬೇಕು, ಸಪರೇಟ್ ಆಗಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಆಗ ಏನಾಗುತ್ತೆ ಪಾರ್ಟ್ನರ್ಸ್ ಗಳು ಅವರ ಪರ್ಸನಲ್ ಯೂಸ್ಗೆ ಒಂದಿಷ್ಟು ದುಡ್ಡನ್ನ ತೆಗಿತಾರೆ, ಕಂಪನಿಯಿಂದ ಏನ್ ಮಾಡ್ತಾರೆ ಒಂದಿಷ್ಟು ದುಡ್ಡನ್ನ ತೆಗಿತಾರೆ. ಸೊ ಆ ದುಡ್ಡನ್ನ ಏನ್ ಮಾಡ್ತಾರೆ ಅದಕ್ಕೆ ಏನಂತ ಕರೀತಾರೆ, ಡ್ರಾಯಿಂಗ್ಸ್ ಅಂತ ಕರೀತಾರೆ. ಸೊ ಪರ್ಸನಲ್ ಯೂಸ್ಗೆ ಕಂಪನಿ ದುಡ್ಡನ್ನ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಡ್ರಾಯಿಂಗ್ಸ್ ಅಂತ ಕರೀತೀವಿ. ಸೊ ಆ ಡ್ರಾಯಿಂಗ್ಸ್ ಏನ್ ಮಾಡಿರ್ತಾರಲ್ಲ ಪಾರ್ಟ್ನರ್ಸ್ ಗಳು, ಸೊ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ವಾಪಸ್ ಕೊಡೋವಾಗ, ಸೊ ವಾಪಸ್ ಅದನ್ನ ದುಡ್ಡನ್ನ ಕೊಡೋವಾಗ ಏನ್ ಮಾಡ್ಬೇಕು, ಅವರು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಸೊ ಆ ಇಂಟ್ರೆಸ್ಟ್ ಗೆ ನಾವು ಏನಂತ ಕರಿತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಬರ್ತವೆ. ಸೊ ಬೇರೆ ಬೇರೆ ಡ್ರಾಯಿಂಗ್ಸ್ ಬರ್ತವೆ. ಸೊ ಅದರಲ್ಲಿ ನಾವು ಪ್ರಾಡಕ್ಟ್ ಮೆಥಡ್ ಅನ್ನ ನಾವು ಏನ್ ಮಾಡ್ತೀವಿ, ಜಾಸ್ತಿ ಅದನ್ನ ನೋಡ್ತೀವಿ. ಯಾಕಂತಂದ್ರೆ ಅದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಜಾಸ್ತಿ ಕೇಳಿರ್ತಾರೆ. ಸೊ ಜಾಸ್ತಿ ಅದನ್ನ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ನಾವು ಈಗ ಒಂದೊಂದೇ ಮೆಥಡ್ ಅನ್ನ ನೋಡೋಣ. ಸೊ ಯಾವ್ಯಾವ ಸಿಚುವೇಶನ್ ನಲ್ಲಿ ಯಾವ್ಯಾವ ತರ ಡ್ರಾಯಿಂಗ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ನಾನು ಈ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಮೊದಲಿಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಡಿಫರೆಂಟ್ ಸಿಚುವೇಶನ್ಸ್. ಸೊ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ತರ ಇಂಟ್ರೆಸ್ಟ್ ಅನ್ನ ಏನ್ ಮಾಡ್ತೀವಿ ನಾವು, ಮೆಥಡ್ ಅನ್ನ ಮಾಡ್ತೀವಿ, ಫಾಲೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಸೊ ಮೊದಲಿಗೆ ಫಸ್ಟ್ ಮೆಥಡ್, ಫಸ್ಟ್ ಸಿಚುವೇಶನ್ ಇದೆ, when fixed amount is withdrawn every month. ಸೊ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ನಾವು ಎವ್ರಿ ಮಂತ್ ವಿಡ್ರಾ ಮಾಡಿದಾಗ ಯಾವ ತರ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ at the beginning of every month. ಸೊ at the beginning of every month ಅಂತ ಬಂದಾಗ, ಸೊ ಎವ್ರಿ ಇಯರ್ ಎವ್ರಿ ಮಂತ್ ನ ಫಸ್ಟ್ ಡೇ. ಸೊ ನಾವು ಇಲ್ಲಿ ಡೇಟ್ ಅನ್ನ ಜಾಸ್ತಿ ಯೂಸ್ ಮಾಡಿ, ಸೊ ನಾವು ಕರೆಕ್ಟ್ ಆಗಿ ಡೇಟ್ಸ್ ಗಳನ್ನ ನೋಡ್ಕೊಳ್ಬೇಕು, ಯಾವ್ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ದಿನ ಬರುತ್ತೆ ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಆ ನಂತರ ನಾವೇನ್ ಮಾಡ್ಬೇಕು, ನಮ್ಮ ಫೈನಾನ್ಷಿಯಲ್ ಇಯರ್ ಯಾವಾಗಿದೆ, ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಕ್ಲೋಸ್ ಆಗ್ತಿದೆ ಅನ್ನೋದು ಕೂಡ ಏನ್ ಮಾಡ್ಬೇಕು ಇಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಏನ್ ಹೇಳ್ತಿದ್ದಾರೆ, ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್. ಸೊ ಜಾನ್ವರಿ ಮಂತ್ ಅಂತ ಹೇಳಿದ್ರೆ ಜಾನ್ವರಿಯ ಫಸ್ಟ್ ಡೇ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂದ್ರೆ ಜಾನ್ ಫಸ್ಟ್. ಸೊ ಆ ಡೇಟ್ ಏನ್ ಮಾಡ್ತಾ ಇದ್ದಾರೆ, ವಿಡ್ರಾಯಿಂಗ್ಸ್ ಮಾಡ್ತಾರೆ. ಅದೇ ತರ ಏನ್ ಮಾಡ್ತಾ ಇದ್ದಾರೆ, ಎವ್ರಿ ಇಯರ್ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಡೇಟ್ ಏನ್ ಮಾಡ್ತಿದ್ದಾರೆ, ಎವ್ರಿ ಮಂತ್ ನ ಫಸ್ಟ್ ಡೇಟ್ ಗೆ ಏನ್ ಮಾಡ್ತಿದ್ದಾರೆ, ವಿಡ್ರಾಯಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಏನ್ ಮಾಡ್ಬೇಕು, ಸೊ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಜನವರಿ ಫಸ್ಟ್, ಫೆಬ್ರವರಿ ಫಸ್ಟ್, ಮಾರ್ಚ್ ಫಸ್ಟ್, ಏಪ್ರಿಲ್ ಫಸ್ಟ್. ಸೊ ಆ ತರ ಏನ್ ಮಾಡ್ತಾರೆ, ಫಸ್ಟ್ ಡೇಟ್, ಸೊ ಎವ್ರಿ ಮಂತ್ ನ ಫಸ್ಟ್ ಡೇಟ್ ಗೆ ಏನ್ ಮಾಡ್ತಾರೆ, ವಿಡ್ರಾಯಿಂಗ್ಸ್ ಅನ್ನ ಮಾಡಿರ್ತಾರೆ. ಸೊ ಅವಾಗ ನಾವು ಏನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಸೊ ಅವಾಗ ನಮಗೆ ಎವರೇಜ್ ಪೀರಿಯಡ್ ಏನ್ ಬರುತ್ತೆ, ನಮಗೆ 6.5 ಡಿವೈಡೆಡ್ ಬೈ 2. ಸೊ ನಾವು ಈ ಟೈಮ್ ಪೀರಿಯಡ್ ಅನ್ನ ಏನ್ ಮಾಡ್ತೀವಿ, ಎವ್ರಿ ಮಂತ್ ಬಿಗಿನಿಂಗ್ ಗೆ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, 6.5 ಡಿವೈಡೆಡ್ ಬೈ 12 ಅನ್ನ ಮಾಡ್ತೀವಿ. ಸೊ ಇದೇನಾಯ್ತು ಎವ್ರಿ ಮಂತ್ ನ ಬಿಗಿನಿಂಗ್. ಸೆಕೆಂಡ್, ಅಟ್ ದ ಮಿಡಲ್ ಆಫ್ ಎವ್ರಿ ಮಂತ್. ಸೊ ಇಲ್ಲಿ ಎವ್ರಿ ಮಂತ್ ನ ಮಿಡಲ್ ಅಂತ, ಸೊ ಮಿಡಲ್ ಅಂತ ಬಂದ್ರೆ ಫಾರ್ ಎಕ್ಸಾಂಪಲ್ ಜನವರಿ 15. ಸೊ ಅದೇನಿದೆ ಮಂತ್ ನ ಮಿಡಲ್ ಇದೆ, ಫೆಬ್ರವರಿ 15, ಮಾರ್ಚ್ 15. ಸೊ ಆ ತರ ಬರುತ್ತೆ. ಸೊ ಎವ್ರಿ ಮಂತ್ ನ ಮಿಡಲ್ ಇಯರ್ ಇದೆ, ಸೊ ಎವ್ರಿ ಮಂತ್ ನ ಮಿಡಲ್ ಇದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಅದರ ಎವರೇಜ್ ಪೀರಿಯಡ್ ಏನಾಗಿರುತ್ತೆ, 6 ಡಿವೈಡೆಡ್ ಬೈ 12. ಸೊ ಅದರ ಎವರೇಜ್ ಪೀರಿಯಡ್ 6 ಡಿವೈಡೆಡ್ ಬೈ 12. ಸೊ ನಾನು ಇದನ್ನ ನಿಮಗೆ ಪ್ರಾಬ್ಲಮ್ ಅಲ್ಲಿ ಬಂದಾಗ ನಾನು ನಿಮಗೆ ಸರಿಯಾಗಿ ಹೇಳ್ತೀನಿ. ಸೊ ಇದು ಸೆಕೆಂಡ್ ಒನ್. ಥರ್ಡ್ ಒನ್, at the end of every month. So at the end of every month ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜನವರಿ 31st, ಫೆಬ್ರವರಿ 28, ಮಾರ್ಚ್ 31st, ಏಪ್ರಿಲ್ 30. ಸೊ ಆ ತರ ಏನಾಗುತ್ತೆ, ಕೊನೆಗೆ ಮಂತ್ ನ ಕೊನೆಗೆ ಏನಾಗುತ್ತೆ, ಡೇಟ್ಸ್ ಬರುತ್ತೆ. ಸೊ ಅವಾಗ ನಾವು ಡ್ರಾಯಿಂಗ್ಸ್ ಮಾಡಿರ್ತೀವಿ, ವಿಡ್ರಾಯಿಂಗ್ಸ್ ಮಾಡಿರ್ತೀವಿ. ಸೊ ಅವಾಗ ನಾವು ಏನ್ ಮಾಡಬೇಕು, ಅವಾಗ ಎವರೇಜ್ ಪೀರಿಯಡ್ ಏನಾಗುತ್ತೆ, 5.5 ಡಿವೈಡೆಡ್ ಬೈ 12. ಸೊ ಇಲ್ಲಿ ಏನಾಗಿದೆ, ಬಿಗಿನಿಂಗ್ ಇದ್ರೆ, ಸೊ ಎವ್ರಿ ಮಂತ್ ನ ಬಿಗಿನಿಂಗ್ ಇದ್ರೆ 6.5, ಮಿಡಲ್ ಇದ್ರೆ 6, ಎಂಡ್ ಇದ್ರೆ 5.5 ಡಿವೈಡೆಡ್ ಬೈ 12.
ಮಂತ್. ಸೊ ಈ ತರ ಏನಾಗುತ್ತೆ ಬೇರೆ ಬೇರೆ ನಮಗೆ ಎವರೇಜ್ ಪ್ರಾಫಿಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ಇದರ ಮೇಲೆ ಈ ಬೇಸಿಸ್ ಮೇಲೆ ನಾನು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಆ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡು ಬರೋಣ. ಪ್ರಾಬ್ಲಮ್ ನಂಬರ್ 7. Bharat is a partner in a firm. So Bharat ಅನ್ನೋನು ಒಬ್ಬ ಪಾರ್ಟ್ನರ್ ಇದ್ದಾನೆ ಫರ್ಮ್ ಅಲ್ಲಿ. He contributes ₹3,000 each every month. So every month ಏನ್ ಮಾಡ್ತಾ ಇದ್ದಾನೆ ಅವನು ₹3,000 ಅನ್ನು ಏನ್ ಮಾಡ್ತಾ ಇದ್ದಾನೆ ವಿಡ್ರಾ ಮಾಡ್ತಾನೆ. ಸೊ ಅವನ ಪರ್ಸನಲ್ ಯೂಸ್ ಏನ್ ಮಾಡ್ತಾ ಇದ್ದಾನೆ ಕಂಪನಿಯಿಂದ ದುಡ್ಡನ್ನ ತೆಗಿತಾ ಇದ್ದಾನೆ ₹3,000 per. The books of the firm closes on March 31st every year. ಸೊ ನಮಗೆ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಬುಕ್ಸ್ ಯಾವಾಗ ಕ್ಲೋಸ್ ಆಗ್ತವೆ ಅಂತ ಹೇಳಿದ್ದಾರೆ 31st March of every month. ಸೊ ಏನ್ ಮಾಡ್ತಾರೆ ಎವ್ರಿ ಇಯರ್ ಏನ್ ಮಾಡ್ತಾ ಇದ್ದಾರೆ 31st March ಗೆ ಏನ್ ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% per annum. ಸೊ ನಮಗೆ ಏನ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಚಾರ್ಜ್ ಮಾಡಬೇಕು ನಾವು 10% per annum ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ 10% ನಾವು ಇಂಟ್ರೆಸ್ಟ್ ಏನ್ ಮಾಡಬೇಕು ಅಲ್ಲಿ ಚಾರ್ಜ್ ಮಾಡಬೇಕು. ಅಂಡರ್ ದ ಫಾಲೋವಿಂಗ್ ಕೇಸಸ್. ಸೊ ಅಂದ್ರೆ ನಮಗೆ ಒಂದಷ್ಟು ಸಿಚುವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಮೂಲಕ ನಾವು ಏನ್ ಮಾಡಬೇಕು ಒಂದೊಂದನ್ನೇ ಮಾಡ್ತಾ ಹೋಗ್ಬೇಕು. ಸೊ ಅಂಡರ್ ಫಸ್ಟ್ ಒನ್ ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್. ಸೊ ಬಿಗಿನಿಂಗ್ ಗೆ ನಾವು ಏನ್ ಮಾಡಬೇಕು ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಅಟ್ ದ ಮಿಡಲ್ ಆಫ್ ಎವ್ರಿ ಮಂತ್. ಸೊ ಮಿಡಲ್ ನೋಡಬೇಕು. ಅಟ್ ದ ಮಿಡಲ್ ಆಫ್ ದ ಎವ್ರಿ ಮಂತ್ ಎಷ್ಟಾಗುತ್ತೆ ಅಂತ ನೋಡಬೇಕು. ಥರ್ಡ್ ಒನ್ ಅಟ್ ದ ಎಂಡ್ ಆಫ್ ಎವ್ರಿ ಮಂತ್. ಸೊ ಎಂಡ್ ಗೆ ಎಷ್ಟಾಗುತ್ತೆ ಅಂತ ನಾವು ಏನ್ ಮಾಡಬೇಕು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ಬೇಕು. ಸೊ ನಾನೀಗ ಏನ್ ಮಾಡ್ತೇನೆ 3 ಸಿಚುವೇಶನ್ಸ್ ಇದಾವೆ. ಸೊ ನಾನು ಒಂದೊಂದೇ ಸಿಚುವೇಶನ್ಸ್ ಅನ್ನ ನಿಮ್ಗೆ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಬಿಗಿನಿಂಗ್ ಇದ್ರೆ ಎಷ್ಟು ನೋಡ್ಬೇಕು 6.5. ಅವರೇಜ್ ಪೀರಿಯಡ್ ಎಷ್ಟಾಗುತ್ತೆ 6.5. ಸೆಕೆಂಡ್ ಒನ್ ಮಿಡಲ್ ಇದ್ರೆ ಏನಾಗುತ್ತೆ 6 ಆಗುತ್ತೆ. ಅವರೇಜ್ ಪೀರಿಯಡ್ 6 ಆಗುತ್ತೆ. ಎಂಡ್ ಇದ್ರೆ ಏನಾಗುತ್ತೆ 5.5 ಆಗುತ್ತೆ. ಅವರೇಜ್ ಪೀರಿಯಡ್ 5.5. ಸೊ ಈ ತರ ನಾವೇನ್ ಮಾಡ್ಬೇಕು ಟೋಟಲ್ ಅನ್ನು ಮಾಡಿ ಅಮೌಂಟ್ ವಿಡ್ರಾಲ್ ಅನ್ನು ಟೋಟಲ್ ಅನ್ನು ಮಾಡಿ ನಾವೇನ್ ಮಾಡ್ಬೇಕು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ನಾನೀಗ ಒಂದೊಂದೇ ಮೆಥಡ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅನ್ನ ಮಾಡ್ತೇನೆ. ಸೊ ಆ ನಂತರ ನಾನು ಏನ್ ಮಾಡ್ತೀನಿ ಅದನ್ನ ನೆಕ್ಸ್ಟ್ ಒನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಲ್ಲಿ ಯಾವುದೇ ತರಹದ ಡೌಟ್ಸ್ ಬಂದಲ್ಲಿ ನೀವು ನನ್ನ ಕೇಳಬೇಕು. ಸ್ಟೂಡೆಂಟ್ಸ್ ಈಗ ನಾವು ಸೊಲ್ಯೂಷನ್ ಅನ್ನ ಮಾಡೋಣ. ಸೊ ಸೊಲ್ಯೂಷನ್ ಅಲ್ಲಿ ನಾನು ಫಸ್ಟ್ ಸಿಚುವೇಶನ್ ಅನ್ನ ಬರ್ದಿದ್ದೇನೆ ಅಟ್ ದ ಬಿಗಿನಿಂಗ್ ಅಂತ ಬರ್ದಿದ್ದೇನೆ. ಸೊ ಇದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು ನಮ್ಮ ಫೈನಾನ್ಷಿಯಲ್ ಇಯರ್ ಅನ್ನ ಬರೀಬೇಕು. ಫೈನಾನ್ಷಿಯಲ್ ಇಯರ್ ಏನಾಗುತ್ತೆ ಏಪ್ರಿಲ್ 1st ಗೆ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 31st ಗೆ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ. ಸೊ ನಮಗೆ ಹೇಳಿದ್ದಾರೆ ಕ್ವಶನ್ ಅಲ್ಲಿ ಮಾರ್ಚ್ 31st ಗೆ ಎವ್ರಿ ಇಯರ್ ಅಕೌಂಟ್ಸ್ ಗಳು ಕ್ಲೋಸ್ ಆಗ್ತವೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಫೈನಾನ್ಷಿಯಲ್ ಇಯರ್ ಬರ್ದಿದ್ದೀನಿ 1st ಏಪ್ರಿಲ್ ಟು 31st ಮಾರ್ಚ್ ಅಂತ ಬರ್ದಿದ್ದೀನಿ. ಸೊ ಈಗ ನಾನು ಫಸ್ಟ್ ಸಿಚುವೇಶನ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಏನಂತ ಹೇಳಿದ್ದಾರೆ 3,000 ಎವ್ರಿ ಮಂತ್ ನಾವು ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ 3,000 ರೂಪೀಸ್ ಇದೆ. ಸೊ ಈ ವಿಡ್ರಾಯಿಂಗ್ಸ್ ಏನ್ ಮಾಡಿದ್ದಾರೆ ಎವ್ರಿ ಮಂತ್ ಮಾಡಿದ್ದಾರೆ. ಸೊ ನಾವು ಫೈನಾನ್ಷಿಯಲ್ ಪೀರಿಯಡ್ ಅನ್ನ ಸೊ ನಮ್ಮ ಫೈನಾನ್ಷಿಯಲ್ ಪೀರಿಯಡ್ ಎವ್ರಿ ಇಯರ್ ಅಂತಂದ್ರೆ ಸೊ ನಮ್ಮ ಟೋಟಲ್ ಫೈನಾನ್ಷಿಯಲ್ ಪೀರಿಯಡ್ 1 ಇಯರ್ ಇದೆ. ಸೊ 1 ಇಯರ್ ಅಂತಂದ್ರೆ ನಮಗೆ 12 ಮಂತ್ಸ್ ಬರುತ್ತೆ. ಸೊ ಇದೇನ್ ಹೇಳಿದ್ದಾರೆ ಈಚ್ ಮಂತ್ ಎಷ್ಟು ಮಾಡಿದ್ದಾರೆ 3,000 ಮಾಡಿದ್ದಾರೆ. ಸೊ ನಾವು ಅದನ್ನ ಏನ್ ಮಾಡಬೇಕು 1 ಇಯರ್ ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 ಇಯರ್ ಅಂತಂದ್ರೆ ನಾವು ಇಂಟು 12 ಮಾಡಬೇಕು. ಸೊ 12 ಮಂತ್ಸ್ ಇರುತ್ತೆ. ಸೊ ಇಂಟು 12 ಮಾಡಬೇಕು ಎಷ್ಟು ಬರುತ್ತೆ 36,000 ರೂಪೀಸ್ ಬರುತ್ತೆ. 36,000 ಬರುತ್ತೆ. 3,000 ರೂಪೀಸ್ ಇಂಟು 12 ಮಾಡಬೇಕು 36,000 ರೂಪೀಸ್ ಬರುತ್ತೆ. ಸೊ ಇದೇನಾಯ್ತು 36,000 ಇಂಟು ಟೋಟಲ್ ಡ್ರಾಯಿಂಗ್ಸ್ ಫಾರ್ ದ ಇಯರ್. ಸೊ ಇದೇನು ಟೋಟಲ್ ಡ್ರಾಯಿಂಗ್ಸ್ ಆಫ್ Bharat ಫಾರ್ ದ ಇಯರ್. ಸೊ 1 ಇಯರ್ ಗೆ ಅವನ ಡ್ರಾಯಿಂಗ್ಸ್ ಎಷ್ಟಾಗಿದೆ 36,000 ಆಗಿದೆ. ಸೊ ಫಸ್ಟ್ ಸಿಚುವೇಶನ್ ಪ್ರಕಾರ ನಾವು ಏನ್ ಮಾಡಬೇಕು ಅಟ್ ದ ಬಿಗಿನಿಂಗ್ ಇರೋ ಪ್ರಕಾರ ನಾವು ಏನ್ ಮಾಡಬೇಕು ಅವನಿಗೆ ಎಷ್ಟು ಕೊಡಬೇಕು ಅವರೇಜ್ ಪೀರಿಯಡ್ ಎಷ್ಟಾಗುತ್ತೆ 6.5 ಆಗಿದೆ. ಎಷ್ಟಾಗುತ್ತೆ 6.5. ಸೊ ನಾವು ಏನ್ ಮಾಡಬೇಕು ಅದನ್ನ ಹಾಕಿ ನಾವು ಏನ್ ಮಾಡಬೇಕು ಅವನ ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಬರಬೇಕು therefore interest on drawings is equal to so total drawings ಎಷ್ಟು 36,000 ಇದೆ. ಸೊ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ 10% per annum ಇದೆ. into 10 divided by 100 ಮಾಡಬೇಕು. ಇಷ್ಟು ಮಾಡಬೇಕು into ಏನು ಬರಬೇಕು 6.5 divided by 12 ಎಷ್ಟು ಮಾಡಬೇಕು 6.5 divided by 12. ಸೊ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 1,950 ಬರುತ್ತೆ. ಎಷ್ಟು ಬರುತ್ತೆ 1,950. ಸೊ ಇದೇನು
total interest on drawings of bulb at the beginning of every month. So at the beginning of every month ಮಾಡಿದಾಗ ನಿಮಗೆ ಅವರ ಟೋಟಲ್ ಇಂಟ್ರೆಸ್ಟ್ ಬರುತ್ತೆ 1093. ಸೊ ಈ ತರ ನಮಗೆ ಫಸ್ಟ್ ಸಿಚುವೇಶನ್ ಆಗಿದೆ. ಈಗ ನಾವು ಫಸ್ಟ್ ಸಿಚುವೇಶನ್ ಅನ್ನ ಮಾಡಿದ್ವಿ, ಕಂಪೇರ್ ಮಾಡಿ. ಈಗ ಸೆಕೆಂಡ್ ಸಿಚುವೇಶನ್ ಮಾಡಿ at the middle of every month. ಸೊ ಸೆಕೆಂಡ್ ಸಿಚುವೇಶನ್ ಬರ್ತಾ ಇದೆ at the middle. ಸೊ at the middle ಅಂತ ಹೇಳಿದ್ರೆ ಏನಂತ ಕರೀಬೇಕು, ಏನಂದ್ರು ಮಿಡಲ್ ಆಫ್ ಎವ್ರಿ ಮಂತ್. ಸೊ ಎವ್ರಿ ಮಂತ್ ನ ಮಿಡಲ್ ಗೆ ಏನ್ ಮಾಡಿರ್ತಾರೆ, ವಿಡ್ರಾಯಿಂಗ್ಸ್ ಅಂತ ಮಾಡ್ತಾರೆ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಅದು 12 ಮಂತ್ಸ್ ಗೆ ಇರುತ್ತೆ. ಸೊ ಎವ್ರಿ ಮಂತ್ ಎಷ್ಟು ಮಾಡಿದ್ರೆ ಅಂತ ಅಸ್ಯೂಮ್ ಮಾಡಬೇಕು, 3000 ರೂಪೀಸ್ ಮಾಡಿದ್ರೆ ಎವ್ರಿ ಮಂತ್ ಮಿಡಲ್ 3000 ಮಾಡಿದ್ರೆ. ಸೊ ಇದರ ಮೇಲೆ ನಾವು ಏನು ಮಾಡಬೇಕು, ಇದನ್ನ ಏನ್ ಮಾಡಬೇಕು, ನಾವು 1 ಇಯರ್ ಗೆ ಕ್ಯಾಲ್ಕುಲೇಟ್ ಮಾಡಬೇಕು. 3000 into 12 ಮಾಡಬೇಕು. ಸೊ ಎಷ್ಟು ಬರುತ್ತೆ, 36,000 ಬರುತ್ತೆ. ಸೊ ಅದು ಕೂಡ ಇಲ್ಲೂ ಕೂಡ ಏನಿರುತ್ತೆ, ಈ ಸಿಚುವೇಶನ್ ಕೂಡ ಏನಿರುತ್ತೆ 36,000 ಬರುತ್ತೆ. ಸೊ ಇದನ್ನ ನಾವು ಏನು ಮಾಡಬೇಕು, ಇದರ ಮೇಲೆ ನಾವು ಏನು ಮಾಡಬೇಕು, ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕು. therefore interest on drawings is equal to 36,000 ಇದೆ total drawings, 10% interest ಚಾರ್ಜ್ ಮಾಡಬೇಕು. ಸೊ 10 divided by 100 into, ಸೊ ಮಿಡಲ್ ಗೆ ನಾವು ಡ್ರಾಯಿಂಗ್ಸ್ ಮಾಡಿದಾಗ ಸೊ ನಮ್ದು ಅವರೇಜ್ ಪೀರಿಯಡ್ ಎಷ್ಟಾಗುತ್ತೆ, 6 divided by 12 ಆಗುತ್ತೆ. ಸೊ 6 divided by 12 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1800 ಬರುತ್ತೆ. ಸೊ ಎಷ್ಟು ಬರುತ್ತೆ, ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ bulb at the middle of every month ಮಾಡಿದಾಗ ಎಷ್ಟು ಬರುತ್ತೆ, 1800 ಬರುತ್ತೆ. ಸೊ ಈ ತರ ನಾವು ಸೆಕೆಂಡ್ ಸಿಚುವೇಶನ್ ಅನ್ನು ಸಾಲ್ವ್ ಮಾಡೋಣ. ಥರ್ಡ್ ಸಿಚುವೇಶನ್, ಸೊ ಸೆಕೆಂಡ್ ಸಿಚುವೇಶನ್ ಆಯ್ತು, at the middle ಆಯ್ತು. ಸೊ ಈಗ ಲಾಸ್ಟ್ ಸಿಚುವೇಶನ್ at the end of every month. ಸೊ ಥರ್ಡ್ ಗೆ ನಾವು ಏನು ಮಾಡಬೇಕು, ಬರೀಬೇಕು at the end. ಸೊ ಇಲ್ಲೂ ಕೂಡ ನಾವು ಏನು ಮಾಡ್ತೇವೆ, ಎವ್ರಿ ಮಂತ್ 3000 ಅನ್ನು ವಿಡ್ರಾಯಿಂಗ್ಸ್ ಅನ್ನು ಮಾಡಿದ್ದೇವೆ. ಸೊ ಅದನ್ನ ನಾವು 1 ಇಯರ್ ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 3000 per month ಇದೆ. ಸೊ ಅದನ್ನ 12 ಮಂತ್ಸ್ ಗೆ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಅವಾಗೂ ಕೂಡ 36,000 ಬರುತ್ತೆ. ಸೊ ಅದನ್ನ ನಾವು ಏನು ಮಾಡಬೇಕು, ಅದರ ಮೇಲೆ ನಾವು ಏನು ಮಾಡಬೇಕು, ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ therefore interest on drawings is equal to 36,000 ಇದೆ. ಸೊ 36,000 ಇದೆ. ಸೊ into 10% ಇಂಟ್ರೆಸ್ಟ್ ನ ಚಾರ್ಜ್ ಮಾಡಬೇಕು. ಸೊ 10% ಕೊಟ್ಟಿದ್ದಾರೆ into, ಸೊ ಇದರ ಅವರೇಜ್ ಪೀರಿಯಡ್ ಏನಾಗಿದೆ, 5.5 ಆಗುತ್ತೆ. ಸೊ 5.5 ಆಗುತ್ತೆ. ಸೊ ಅದನ್ನ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 1650 ಬರುತ್ತೆ. ಎಷ್ಟು ಬರುತ್ತೆ, 1650. ಸೊ ಇದೇನಾಗಿರುತ್ತೆ, ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ bulb at the end of every month. ಸೊ ಈ ತರ ನಾವೇನ್ ಮಾಡಬೇಕು, ಥರ್ಡ್ ಸಿಚುವೇಶನ್ ಅನ್ನು ಮಾಡಬೇಕು. ಸೊ ಈ ತರ ನಾವೇನ್ ಮಾಡಬೇಕು, ಯಾವ ತರ ಸಿಚುವೇಶನ್ಸ್ ಇರುತ್ತೋ ಸೊ ಅದರ ಅವರೇಜ್ ಪೀರಿಯಡ್ ಅನ್ನು ನಾವು ನೆನಪಿಟ್ಕೊಳ್ಬೇಕು. ಸೊ ನಾನು ನಿಮಗೆ ಹಾಗೆ ಹೇಳಿದೆ. ಸೊ ಅಟ್ ದ ಬಿಗಿನಿಂಗ್ ಇದ್ದಾಗ ನಾವೇನ್ ಮಾಡಬೇಕು, 6.5 ಮಾಡಬೇಕು. 6.5 divided by 12 ಮಾಡಬೇಕು. ಅಟ್ ದ ಮಿಡಲ್ ಇದ್ದಾಗ ನಾವು 6 divided by 12 ಮಾಡಬೇಕು. ಥರ್ಡ್ ಅಟ್ ದ ಎಂಡ್ ಇದ್ದಾಗ ನಾವು 5.5 divided by 12. ಸೊ ಈ ತರ ನಾವು ಏನ್ ಮಾಡಬೇಕು, ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಬೇರೆ ಬೇರೆ ಅವರೇಜ್ ಪೀರಿಯಡ್ ಅನ್ನು ತಗೊಂಡು ನಾವು ಏನ್ ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಬಂದಿದೆ, ಫಸ್ಟ್ ಸಿಚುವೇಶನ್ ಅಲ್ಲಿ ಎಷ್ಟು ಬಂದಿದೆ, ಅಮೌಂಟ್ 1950 ಬಂದಿದೆ. ಸೆಕೆಂಡ್ ಸಿಚುವೇಶನ್ ಅಲ್ಲಿ ಎಷ್ಟು ಬಂದಿದೆ, 1800 ಬಂದಿದೆ. ಥರ್ಡ್ ಸಿಚುವೇಶನ್ ಅಲ್ಲಿ 1650 ಬಂದಿದೆ. ಸೊ ಈ ತರ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಬೇರೆ ಬೇರೆ ತರ ಅಮೌಂಟ್ ಬರುತ್ತೆ.